Good morning friends. Today's topic is train. Already previous class ಅಲ್ಲಿ train ಅಂದ್ರೆ ಏನು ಅಂತ ಎಲ್ಲ ನೋಡ್ತಾ ಇದ್ವಿ. ಮುಂದುವರೆದ ಭಾಗವಾಗಿ ಇವತ್ತು train ಅನ್ನು ನೋಡೋಣ. ಓಕೆ, ಟ್ರೈನ್ ಅಲ್ಲಿ ಯಾವ ತರ ಮೆಥಡ್ ಇರುತ್ತೆ, ಆಲ್ರೆಡಿ ನಾವು ಪ್ರೀವಿಯಸ್ ಅಲ್ಲಿ ನಾವು ನೋಡಿದಂಗೆ 4 ಟೈಪ್ಸ್ ಇದೆ. ಅದನ್ನ ಇನ್ನೊಂದ್ಸಲ ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೆ ಮೇನ್ ಆಗಿ ನಾವು ಟ್ರೈನ್ ಅಥವಾ ಸ್ಪೀಡ್ ಡಿಸ್ಟೆನ್ಸ್ ಅಥವಾ ಬೋರ್ಡ್ ಅಂಡ್ ಸ್ಟ್ರೀಮ್ ಯಾವುದೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಆಗಿ ನಮಗೆ ಬೇಕಾಗಿರುವ ಫಾರ್ಮುಲಾ ಅಂದ್ರೆ ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ಫೈಂಡ್ ಔಟ್ ದ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಏನ್ ಬರ್ತಿದೆ ಇಲ್ಲಿ, ಟೈಮ್ ಇಂಟು ಸ್ಪೀಡ್. ಓಕೆನಾ, ಅದೇ ತರ ನಾನು ಏನಾದ್ರು ಟೈಮ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗಿರುತ್ತೆ. ಅದೇ ಸ್ಪೀಡ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್. ಓಕೆನಾ, ಇದೊಂದು ಟ್ರಯಾಂಗಲ್ ಗೊತ್ತಿದ್ದಾಗ ನಮಗೆ ಫಾರ್ಮುಲಾ ಓಕೆ. ಓಕೆ ನೋಡಿ, ಕ್ರಾಸ್ ಈಚ್ ಅದರ್ ಇನ್ ದಿ ಸೇಮ್ ಡೈರೆಕ್ಷನ್ ಅಂದ್ರೆ ಒಂದೇ ದಿಕ್ಕಲ್ಲಿ ಹೋದಾಗ. ಫಾರ್ ಎಕ್ಸಾಂಪಲ್ ಟ್ರೈನ್ ಇಲ್ಲಿ ಓಡ್ತಾ ಇದೆ, ಮನುಷ್ಯ ಇಲ್ಲಿ ಓಡ್ತಿದ್ದಾನೆ. ನಮ್ಮ ಹುಡುಗರು ಏನ್ ಮಾಡ್ತಿದ್ದಾರೆ, ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಟ್ರೈನ್ ಸ್ಪೀಡ್ ನಾನ್ ಸ್ಪೀಡ್ ಅಲ್ವನ್ರ? ಯಾವ್ದೋ ಮೂವಿ ನೋಡ್ಬಿಟ್ಟು ಸರ್ ಟ್ರೈನ್ ಗಿಂತ ಸ್ಪೀಡ್ ಆಗಿ ಓಡ್ತೀನಿ, ಅದರಿಂದ ನಾವೇ ಸ್ಪೀಡ್ ಆಗ್ತೀವಿ ಅಂತ ಟ್ರೈನ್ ಮಾಡ್ದಿರ್ತಾರೆ. ಅವಾಗ ಟ್ರೈನ್ ಮುಂದಕ್ಕೆ ಇಲ್ಲಿ ಓಡೋಗ್ತಾ ಇದೆ, ಇವನು ಇಲ್ಲಿ ಓಡ್ ಬರ್ತಿದ್ದಾನೆ. ಆದ್ರೆ ನಮ್ ಟ್ರೈನ್ ಏನ್ ಮಾಡುತ್ತೆ, ಇನ್ನಗಿಂತ ಹಿಂದಕ್ಕೆ ಆಗ್ತೀನಿ ಅಂದ್ಬಿಟ್ಟು ಮುಂದಕ್ಕೆ ಹೋಗಿ ಹಿಂದಕ್ಕೆ ಬರುತ್ತೆ. ಆಯ್ತಾ? ಹಾಗಾದ್ರೆ ಸ್ಪೀಡ್ ಬಂದ್ಬಿಟ್ಟು ಸ್ಪೀಡ್ ಇರುತ್ತೆ. ಸ್ಪೀಡ್ ಬಂದ್ ಏನಾಗುತ್ತೆ, ಟ್ರೈನ್ ಸ್ಪೀಡ್ ಜಾಸ್ತಿ ಇರುತ್ತೆ, ಅದ್ ಮತ್ತೆ ಮನುಷ್ಯನ್ ಸ್ಪೀಡ್ ಏನಾಗುತ್ತೆ ಒಂದ್ ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗಾದ್ರೆ ಟ್ರೈನ್ ಸ್ಪೀಡ್ ಮತ್ತೆ ಮನುಷ್ಯನ್ ಸ್ಪೀಡ್ ಏನಾಗುತ್ತೆ, ಮೈನಸ್ ಆಗುತ್ತೆ ಪ್ಲಸ್ ಆಗುತ್ತಾ? ಯಾಕೆಂದ್ರೆ ಒಂದೇ ದಿಕ್ಕಲ್ಲಿ ಹೋಗ್ತಿದ್ದಾಗ ಮನುಷ್ಯನ್ ಸೈಡ್ ಹೊಡಿಬೇಕು, ಅವ್ನ ಸ್ಪೀಡ್ ನ ಕಮ್ಮಿ ಮಾಡ್ಬಿಟ್ಟು ಅದಕ್ಕಿಂತ ಮುಂದಕ್ಕೆ ಹೋಗ್ಬೇಕು, ಅವ್ನಿಗೆ ಎಷ್ಟು ಹೆಚ್ಚಿಗೆ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ನನಗೆ ಇನ್ನೊಂದು ಏನ್ ಸಿಗುತ್ತೆ, ಬರೇ ಟ್ರೈನ್ ಲೆಂತ್ ಮಾತ್ರ ಸಿಗುತ್ತೆ. ಓಕೆನಾ, ಮನುಷ್ಯನ್ ಲೆಂತ್ ಸಿಗಲ್ಲ. ಓಕೆ, ಕ್ವಶನ್ ಯಾವ ತರ ಕೊಡ್ತಾರೆ ನೋಡೋಣ. ಎ ಟ್ರೈನ್ ಈಸ್ ರನ್ನಿಂಗ್ ವಿತ್ ದ ಸ್ಪೀಡ್ ಆಫ್ 44 kilometers per hour in 30 seconds. It will passes a man running at the speed of 8 kilometers per hour in the same direction. ನೋಡಿ ಇಲ್ಲಿ same direction. ಓಕೆನಾ, in which the train is going. Find the length of the train. ಓಕೆನಾ, ಲೆಂತ್ ಟ್ರೈನ್ ಮಾಡಬೇಕು. ಈಗ ನಂಗೆ ಏನೇನ್ ಕೊಟ್ಟಿದ್ದಾರೆ, ಟ್ರೈನ್ ಸ್ಪೀಡ್ ಕೊಟ್ಟಿದ್ದಾರಲ್ರ, ಎಷ್ಟು 44 ಕಿಲೋಮೀಟರ್ ಪರ್ ಅವರ್ ಅಂತೆ. ನೆಕ್ಸ್ಟ್ ಇನ್ನೊಂದು ಏನ್ ಕೊಟ್ಟಿದ್ದಾರೆ, ಸೈಡ್ ಹೊಡೆಯಕ್ಕೆ ಟೈಮ್ ಕೊಟ್ಟಾರ. ಟೈಮ್ ಎಷ್ಟು, 30 ಸೆಕೆಂಡ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಟ್ ವಿಲ್ ಬಿ ಪಾಸಸ್ ದ ಮ್ಯಾನ್ ವಿತ್ ರನ್ನಿಂಗ್ ಆಫ್ ಮ್ಯಾನ್ ಸ್ಪೀಡ್ ಕೊಟ್ಟಿದ್ದಾರೆ. ಮ್ಯಾನ್ ಸ್ಪೀಡ್ ಎಷ್ಟಂತೆ, 8 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಬೇಕಂತೆ, ಟ್ರೈನ್ ಲೆಂತ್ ಬೇಕಂತೆ. ಓಕೆನಾ, ಹಾಗಾದ್ರೆ ಸೇಮ್ ಫಾರ್ಮುಲಾ, ಟ್ರೈನ್ ಲೆಂತ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಎಷ್ಟು, ಈಗ 44 ಮೈನಸ್ 8 ಮಾಡಬೇಕು ಪ್ಲಸ್ ಮಾಡಬೇಕು. ಯಾಕೆಂದ್ರೆ ಒಂದು ಟ್ರೈನ್ ಇಲ್ಲಿ ಓಡ್ತಾ ಇದೆ, ಮನುಷ್ಯ ಇಲ್ಲಿದ್ದಾನೆ, ಇವನ್ ಸೈಡ್ ಹೊಡಿಬೇಕು ಅಂದ್ರೆ ಅವನ ಸ್ಪೀಡ್ ನ ಹಿಂದಕ್ಕೆ ತಗೊಬೇಕು, ಕಮ್ಮಿ ಮಾಡಬೇಕು. ಅಂದ್ರೆ 40 ಮೈನಸ್ 8 44 ಮೈನಸ್ 8 36 ಇಂಟು 30 ಸೆಕೆಂಡ್ಸ್ ಇಂಟು 5/18. ಯಾಕೆಂದ್ರೆ ಇಲ್ಲಿ ಸೆಕೆಂಡ್ಸ್ ಇದೆ, ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಇದೆ. ಅದಕ್ಕೋಸ್ಕರ 18 1s 18 2s 5 2s 10 10 3s ಎಷ್ಟು 3300 ಮೀಟರ್. 300 ಮೀಟರ್ ಅದು ಉದ್ದ ಇರುತ್ತಂತೆ ಟ್ರೈನ್. ಓಕೆ, ರೈಟ್ ಡೌನ್. A train is running with the speed of 90 kilometers per hour in 18 seconds. It will passes a man who is running at 10 kilometers per hour in the same direction in which the train goes. Find the length of the train. ಹಾಗಾದ್ರೆ ಏನೇನು ಕೊಟ್ಟಿದ್ದಾರೆ, ಟ್ರೈನ್ ಸ್ಪೀಡ್ ಕೊಟ್ಟಿದ್ದಾರಪ್ಪ, ಎಷ್ಟಂತೆ 90 ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ಇನ್ನೊಂದು ಏನ್ ಹೇಳಿದ್ದಾರೆ, ಟ್ರೈನ್ ಸೈಡ್ ಇಟ್ ಟೇಕ್ಸ್ 19 ಸೆಕೆಂಡ್ ಟು ಪಾಸ್. ಅಂದ್ರೆ ಸೈಡ್ ಹೊಡಿಯಕ್ಕೆ ಎಷ್ಟು ಆಗುತ್ತಂದ್ರೆ ಟೈಮ್ 18 ಸೆಕೆಂಡ್ಸ್ ಅಲ್ವನು, 10 ಅಂತಾನೆ. ನೆಕ್ಸ್ಟ್ ಇನ್ನೊಂದೇನು, ಹುಡುಗನ್ ಸ್ಪೀಡ್ ಎಷ್ಟು, ನಂದು ಇಷ್ಟಮ್ಮ 10 ಕಿಲೋಮೀಟರ್ ಪರ್ ಅವರ್. ಓಕೆನಾ, ಹಾಗಾದ್ರೆ ಟ್ರೈನ್ ಲೆಂತ್ ಏನು, ಲೆಂತ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಏನಾಗುತ್ತೆ, 90 ಮೈನಸ್ 10 80 ಇಂಟು ಟೈಮ್ ಎಷ್ಟು, 18 ಸೆಕೆಂಡ್ಸ್. ಕನ್ವರ್ಟ್ ಮಾಡಬೇಕು, 5/18 18 ಕ್ಯಾನ್ಸಲ್, 8 5
40 10 ಎಷ್ಟಾಯ್ತು 400 ಮೀಟರ್ ಆಪ್ಷನ್ ಎ ಓಕೆ ರೈಟ್ ಡೌನ್ ಸಾಲ್ವ್ ಮಾಡ್ಲಾ ಓಕೆ ಇಲ್ಲಿ ನೋಡಿ ಫೈಂಡ್ ದಿ ಟೈಮ್ ಟೇಕನ್ ಬೈ a 300 meter long train running at the speed of 72 kilometer per hour to cross a pole. ಅಂದ್ರೆ ಪ್ರೀವಿಯಸ್ ಅಲ್ಲಿ ನಾವೇನ್ ನೋಡ್ತಿದ್ದೋ ಲೆಂತ್ ಫೈಂಡ್ ಔಟ್ ಮಾಡೋದು ಕೇಳ್ತಿದ್ರು, ಇಲ್ಲಿ ಏನ್ ಕೇಳ್ತಾ ಇದ್ರೆ ಟೈಮ್ ನ ಫೈಂಡ್ ಔಟ್ ಮಾಡೋದು ಇಲ್ಲಿ ಕೇಳ್ತಿದ್ದಾರೆ. ಓಕೆನಾ, ಇನ್ ಮುಂದಕ್ಕೆ ನಾವ್ ಏನೇ ಸಾಲ್ವ್ ಮಾಡ್ತೀವಿ ಅದರಲ್ಲಿ ಟೈಮ್ ಏನ್ ಕೇಳ್ತಾರೆ ಅಂತ ನೋಡ್ತಾ ಹೋಗ್ತೀವಿ. ಓಕೆ, ಇದರಲ್ಲಿ ಈಗ ನಮ್ಗೆ ಏನ್ ಕೊಟ್ಟಿದಾರಪ್ಪ, ಟ್ರೈನ್ದು ಲೆಂತ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 300 ಮೀಟರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಏನ್ ಕೊಟ್ಟಿದ್ದಾರೆ? ಸ್ಪೀಡ್ ಕೊಟ್ಟಿದ್ದಾರೆ. ಸ್ಪೀಡ್ ಎಷ್ಟು ಕೊಟ್ಟಿದಾರಪ್ಪ ಟ್ರೈನ್ದು? 72 ಕಿಲೋಮೀಟರ್ ಪರ್ ಹಾರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಹೇಳ್ತಾರೆ? ಕ್ರಾಸಿಂಗ್ ಎ ಪೋಲ್, ಒಂದು ಕಂಬ ನಿಂತಿರುತ್ತೆ, ಆ ಕಂಬನ ಸೈಡ್ ಒಳಗೆ ಕ್ರಾಸ್ ಮಾಡುತ್ತೆ. ಮೀನ್ಸ್ ಫಾರ್ ಎಕ್ಸಾಂಪಲ್ ಟ್ರೈನಿಂಗ್ ಹೋಗ್ತಾ ಇರುತ್ತೆ ಆಯ್ತಾ, ಟ್ರೈನ್ ಪ್ಲಾಟ್ಫಾರ್ಮ್ ಇಲ್ಲಿ ಏನಾಗಿರುತ್ತೆ, ಒಂದು ಪೋಲ್ ಇರುತ್ತೆ. ಓಕೆನಾ, ಟ್ರೈನ್ ಓಕೆನಾ, ಇದು ಟ್ರೈನ್ ಅಂತ ತೊಳಿ, ಈ ಜಾಗದಲ್ಲಿ ಟ್ರೈನ್ ಇರುತ್ತೆ. ಈ ಟ್ರೈನ್ ಈ ಕಂಬನ ಪಾಸ್ ಮಾಡಿ ಹೋಗ್ಬೇಕಂತೆ. ಹಾಗಾದ್ರೆ ಈ ಟ್ರೈನ್ ಉದ್ದ ಎಷ್ಟಿದೆಯಂತೆ? 300 ಮೀಟರ್ ಇದೆಯಂತೆ. ಈ ಟ್ರೈನ್ ಇದನ್ನ ಕ್ರಾಸ್ ಮಾಡಿ ಹೋಗಕ್ಕೆ ಟೈಮ್ ನನಗೆ ಗೊತ್ತಿಲ್ಲ, ಆದ್ರೆ ಸ್ಪೀಡ್ ಗೊತ್ತು. ಇಲ್ಲಿಂದ ಇಲ್ಲಿ ಕ್ರಾಸ್ ಮಾಡಿ ಹೋಗಕ್ಕೆ ಸ್ಪೀಡ್ ಎಷ್ಟಂತದಂತೆ? ಎಷ್ಟಂತದ್ರು? 72 ಕಿಲೋಮೀಟರ್ ಹಾರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರತ್ತಂತೆ. ಹಾಗಾದ್ರೆ ಟೈಮ್ ಎಷ್ಟು ಬೇಕು ಅಂತ. ಓಕೆನಾ, ನನ್ಗೆ ಆಲ್ರೆಡಿ ಟೈಮ್ ಫಾರ್ಮುಲಾ ಗೊತ್ತಿದೆ. ಟೈಮ್ ಫಾರ್ಮುಲಾ ಏನು? ಲೆಂತ್ ಬೈ ಎಸ್ ಅಲ್ವನ್ರು. ಲೆಂತ್ ಎಷ್ಟಿದೆ? 300 ಮೀಟರ್. ನೆಕ್ಸ್ಟ್ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ? 72. ಈ 72 ಕಿಲೋಮೀಟರ್ ಪರ್ ಹಾರ್ ಕೊಟ್ಟಿರೋದ್ರಿಂದ ನೆಕ್ಸ್ಟ್ ನನಗೆ ಇಲ್ಲಿ ಮೀಟರ್ ಇದೆ, ಆಪ್ಷನ್ ಸೆಕೆಂಡ್ಸ್ ಇದೆ. ಏನಾಗಬೇಕು? ಕನ್ವರ್ಟ್ ಆಗಬೇಕು. ಇಂಟು 5/18. 18 1 18 2 4 4 5 4 5 20 na 300 divided by 20. 10 cancel to 1 2 15 means 15 seconds. 15 ಸೆಕೆಂಡ್ಸ್ ಸಾಕಂತೆ ಆ ಕಂಬನ ಸೈಡ್ ಹೊಡೆಯಬೇಕು. ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಫೈಂಡ್ ದಿ ಟೈಮ್ ಟೇಕನ್ ಬೈ ದಿ 200 meter long train moving at the speed of 36 kilometer per hour to cross the flag pole on the platform. ಅಂದ್ರೆ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಏನಿರುತ್ತೆ, ಫ್ಲಾಗ್ ಪೋಲ್ ಇರುತ್ತೆ. ಆ ಪೋಲ್ ನ ಕ್ರಾಸ್ ಮಾಡಕ್ಕೆ ಟೈಮ್ ಎಷ್ಟು ಬೇಕು ಅಂತ ಕೇಳ್ತಿದ್ದಾರೆ. ಅದರ ಸ್ಪೀಡ್ ಎಷ್ಟಿರುತ್ತೆ? ಟ್ರೈನ್ 36 ಕಿಲೋಮೀಟರ್ ಪರ್ ಹಾರ್ ಇರುತ್ತೆ. ಆ ಟ್ರೈನ್ ನ ಉದ್ದ ಎಷ್ಟಿರುತ್ತೆ? 200 ಮೀಟರ್ ಇರುತ್ತೆ. ಹಾಗಾದ್ರೆ ಕ್ರಾಸ್ ಮಾಡಕ್ಕೆ ಎಷ್ಟು ಟೈಮ್? ಪೋಲ್ ನ ಆಮೇಲೆ ಇದು ಫ್ಲಾಟ್ ಆನ್ ದಿ ಪ್ಲಾಟ್ಫಾರ್ಮ್ ಅಂತ ಕೊಟ್ಟಿರೋದು. ಸರ್ ಪ್ಲಾಟ್ಫಾರ್ಮ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಕನ್ಫ್ಯೂಷನ್ ಮಾಡ್ಕೊಂಬಿಡಿ. ಪ್ಲಾಟ್ಫಾರ್ಮ್ ಮೇಲೆ ಇರುವ ಪೋಲ್, ಅರ್ಥ ಆಯ್ತಾ? ಮೀನ್ಸ್ ಟ್ರೈನ್ ಸ್ಪೀಡ್ ಎಷ್ಟು? 36 ಕಿಲೋಮೀಟರ್ ಪರ್ ಹಾರ್. ಟ್ರೈನ್ ಲೆಂತ್ ಎಷ್ಟು? 200 ಮೀಟರ್. ನಮ್ಗೆ ಏನ್ ಬೇಕು? ಟ್ರೈನ್ ಏನ್ ಬೇಕು? ಟೈಮ್ ಬೇಕು ತಾನೆ ಟ್ರೈನ್. ಟೈಮ್ ಇಸ್ ಈಕ್ವಲ್ ಟು ಲೆಂತ್ ಬೈ ಏನು? ಸ್ಪೀಡ್. ಲೆಂತ್ ಎಷ್ಟು? 200 ಡಿವೈಡೆಡ್ ಬೈ 36. 18/5 ಮಾಡ್ಬೋದಾ? 1 2 5 2 10. 1 0 ಕ್ಯಾನ್ಸಲ್. ಎಷ್ಟಾಯ್ತು? 20 seconds. ಆಪ್ಷನ್ ಬಿ. ರೈಟ್ ಡೌನ್. Find the time taken by 750 meter long train moves at the speed of 108 kilometer per hour. How to cross the man at the platform? ಅಂದ್ರೆ ಪ್ಲಾಟ್ಫಾರ್ಮ್ ಮೇಲೆ ನಿಂತಿರೋ ಮನುಷ್ಯನ ಕ್ರಾಸ್ ಮಾಡಕ್ಕೆ ಎಷ್ಟೊತ್ತು ಬೇಕು ಅಂತ ಅದು ಕೇಳ್ತಾ ಇದೆ. ಓಕೆನಾ, ಟ್ರೈನ್ ಲೆಂತ್ ಎಷ್ಟಂತೆ? 750 ಮೀಟರ್. ನೆಕ್ಸ್ಟ್ ಸ್ಪೀಡ್ ಎಷ್ಟು? ಸ್ಪೀಡ್ ಗೊತ್ತಿದೆ. ಸ್ಪೀಡ್ ಎಷ್ಟು? 108 ಕಿಲೋಮೀಟರ್ ಪರ್ ಹಾರ್. ಹಾಗಾದ್ರೆ ನನಗೆ ಏನ್ ಬೇಕಿರೋದು? ಟೈಮ್ ಬೇಕಿರೋದು. ಟೈಮ್ ಗೊತ್ತಿಲ್ಲ. ಹಾಗಾದ್ರೆ ಟೈಮ್ ಈಸ್ ಈಕ್ವಲ್ ಟು ಸ್ಪೀಡ್ ಎಷ್ಟು, ಸಾರಿ ಡಿಸ್ಟೆನ್ಸ್ ಎಷ್ಟು?
750 ಮೀಟರ್ ಡಿವೈಡೆಡ್ ಬೈ ಸ್ಪೀಡ್ ಎಷ್ಟು 108. ಯು ವಾಂಟ್ ಟು ಕನ್ವರ್ಟ್ ಮಾಡ್ಬೇಕಾ 18/5 5/18 18/5 ಓಕೆನಾ. ಯಾವ್ದ್ರಿಂದ 18 ಇಂದ ಡಿವೈಡ್ ಆಗುತ್ತಾ 108 18 1s 18 6 5 ಇಂದ 5 6 ಎಷ್ಟು 6 5s 30 30 ಇಂದ ಡೈರೆಕ್ಟ್ ಡಿವೈಡ್ ಮಾಡ್ತೀರಾ ಇಲ್ಲ ಒಂದೊಂದೇ ಮಾಡ್ತೀರಾ 5 ಇಂದ ಮಾಡ್ತೀರಾ 5 ಇಂದ ಎಷ್ಟು ಹೋಗುತ್ತೆ 5 1s 5 ಎಷ್ಟು ಉಳಿತು 25 25 ಅಂದ್ರೆ 5s 0 6 ಇಂದ ಹೇಳಿ 6 1s 6 2s 12 ಎಷ್ಟು ಉಳಿತು 3 30 ಅಂದ್ರೆ 5s ಎಷ್ಟಾಯ್ತು ಟೈಮ್ ಇಸ್ ಈಕ್ವಲ್ ಟು 25 ಸೆಕೆಂಡ್ಸ್ 25 ಸೆಕೆಂಡ್ಸ್ ಆಪ್ಷನ್ ಡಿ ರೈಟ್ ಡೌನ್. ಓಕೆ ಇಲ್ಲಿ ನೋಡಿ ಏನ್ ಹೇಳ್ತಾ ಇದೆ ಈಗ ಫಾರ್ ಎಕ್ಸಾಂಪಲ್ ಟ್ರೈನು ಇಲ್ಲಿರುತ್ತೆ ಇಲ್ಲಿರೋ ಟ್ರೈನು ಇಲ್ಲಿಗೆ ಬಂದಿದೆ ಓಕೆನಾ ಇಲ್ಲಿದ್ದ ಟ್ರೈನು ಇಲ್ಲಿಗೆ ಬಂದಿದೆ ಅಂದ್ರೆ ಅಲ್ಲಿ ಬರಬೇಕು ಅಂದ್ರೆ ಟ್ರೈನ್ ನ ಲೆಂತ್ ಎಷ್ಟಿದೆ ಅಂತ ನನ್ಗೆ ಗೊತ್ತಿರಬೇಕು ಮತ್ತೆ ಬ್ರಿಡ್ಜ್ ನ ಲೆಂತ್ ಎಷ್ಟಿದೆ ಅಂತ ಗೊತ್ತಿರಬೇಕು. ಅಂದ್ರೆ ಇಲ್ಲಿ ಸ್ಪೀಡ್ ನಮ್ಗೆ ಯಾವ್ದು ಮಾತ್ರ ಸಿಗುತ್ತೆ ಟ್ರೈನ್ ಸ್ಪೀಡ್ ಮಾತ್ರ ಇಲ್ಲಿ ಸಿಗುತ್ತೆ. ಅಂದ್ರೆ ನೆಕ್ಸ್ಟ್ ಇನ್ನೊಂದು ಏನ್ ಫೈಂಡ್ ಔಟ್ ಮಾಡ್ಬೋದು ಇಲ್ಲಿಂದ ಇಲ್ಲಿ ಟ್ರೈನ್ ಬಂದಿದೆ ಅಂದ್ರೆ ಈ ಬ್ರಿಡ್ಜ್ ನ ಸೈಡ್ ಕ್ರಾಸ್ ಮಾಡೋಕೆ ಎಷ್ಟು ಟೈಮ್ ತಗೊಂಡಿದೆ ಅಂತ ಇಲ್ಲಿ ಕೇಳ್ತಾ ಹೋಗ್ತಾರೆ ಓಕೆನಾ. ಇದ್ರ ಮೇಲೆ ಯಾವ ತರ ಕ್ವಶನ್ಸ್ ಇರುತ್ತೆ ನೋಡೋಣ. ಓಕೆ ಇಲ್ಲಿ ನೋಡಿ ಎ ಟ್ರೈನ್ ಮೂವಿಂಗ್ ಅಟ್ ದ ಸ್ಪೀಡ್ ಆಫ್ 36 ಕಿಲೋಮೀಟರ್ 36 ಕಿಲೋಮೀಟರ್ ಕ್ರಾಸಸ್ ಎ ರಿವರ್ ಬ್ಯಾಂಕ್ ಓಕೆನಾ ನದಿನ ಒಂದು ಕ್ರಾಸ್ ಮಾಡುತ್ತಂತೆ ಆಫ್ 200 ಮೀಟರ್ ವೈಡ್ ಅಂದ್ರೆ ಆ ನದಿ ಕ್ರಾಸ್ ಮಾಡೋದು ಎಷ್ಟು ಉದ್ದ ಇರುತ್ತೆ 200 ಮೀಟರ್ ಇರುತ್ತಂತೆ ಓಕೆನಾ. ಹಾಗಾದ್ರೆ ದಿಸ್ ಟ್ರೈನ್ ಈಸ್ 350 ಮೀಟರ್ ಲಾಂಗ್ ಓಕೆನಾ ಅಂಡ್ ಹೌ ಲಾಂಗ್ ವಿಲ್ ಇಟ್ ಟೇಕ್ ಫಾರ್ ದ ಟ್ರೈನ್ ಟು ಕ್ರಾಸಸ್ ಕಂಪ್ಲೀಟ್ಲಿ ಓಕೆನಾ. ಇಲ್ಲಿ ನೋಡಿ ಸ್ಪೀಡ್ ಎಷ್ಟಂತಪ್ಪ ಸ್ಪೀಡ್ ಎಷ್ಟು 36 ಕಿಲೋಮೀಟರ್ ಪರ್ ಹಾರ್ ಅಂತೆ ಓಕೆನಾ. ನೆಕ್ಸ್ಟ್ ಬ್ರಿಡ್ಜ್ ಎಷ್ಟಂತೆ ಎಷ್ಟು 200 ಮೀಟರ್ ಟ್ರೈನ್ ಎಷ್ಟಂತೆ 350 ಮೀಟರ್. ನೆಕ್ಸ್ಟ್ ಇನ್ನೇನ್ ಫೈಂಡ್ ಔಟ್ ಮಾಡ್ಬೇಕು ಟೈಮ್ ಫೈಂಡ್ ಔಟ್ ಮಾಡಬೇಕು ಅದು ಕ್ರಾಸ್ ಮಾಡಕ್ಕೆ ಎಷ್ಟು ಹೊತ್ತು ಬೇಕಾ ಅಂತ. ಹಾಗಾದ್ರೆ ಇಲ್ಲೇ ಸಾಲ್ವ್ ಮಾಡ್ಲಾ ಇದ್ರಲ್ಲಿ ಸಾಲ್ವ್ ಮಾಡ್ಲಾ ಇಲ್ಲೇ ಮಾಡ್ಲಾ ಓಕೆ. ಈಗ ಇಲ್ಲಿದ್ದ ಟ್ರೈನು ಇಲ್ಲಿಗೆ ಹೋಗೈತಂತೆ ಹಾಗಾದ್ರೆ ಅಲ್ಲಿಗೆ ಹೋಗಕ್ಕೆ ಟೈಮ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ ಎಷ್ಟು 36 ಕಿಲೋಮೀಟರ್ ಪರ್ ಹಾರ್. ಹಾಗಾದ್ರೆ ಈಗ ಈ ಬ್ರಿಡ್ಜ್ ಲೆಂತ್ ಎಷ್ಟು 200 ಮೀಟರ್. ಹಾಗಾದ್ರೆ ಆ ಟ್ರೈನ್ ಲೆಂತ್ ಎಷ್ಟು 350 ಮೀಟರ್. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಎಷ್ಟು ಟೈಮ್ ತಗೊಂತು ಟೈಮ್ ಫೈಂಡ್ ಔಟ್ ಮಾಡ್ಬೇಕಲ್ವಾ. ಬ್ರಿಡ್ಜ್ ಲೆಂತ್ ಟ್ರೈನ್ ಲೆಂತ್ ಓಕೆ. ಹಾಗಾದ್ರೆ ಫಾರ್ಮುಲಾ ಏನಪ್ಪ ಟೈಮ್ದು ಟೈಮ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎಸ್ ಎಲ್ ಬೈ ಎಸ್. ಲೆಂತ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಫಸ್ಟ್ ಲೆಂತ್ 2 ಸಿಕ್ಕಿದೆ ಅವೆರಡು ಫೈಂಡ್ ಔಟ್ ಮಾಡಿ. ಲೆಂತ್ ಇಸ್ ಈಕ್ವಲ್ ಟು ಬ್ರಿಡ್ಜ್ ಲೆಂತ್ ಪ್ಲಸ್ ಟ್ರೈನ್ ಲೆಂತ್. ಬ್ರಿಡ್ಜ್ ಲೆಂತ್ ಎಷ್ಟು 200 ಮೀಟರ್ ಪ್ಲಸ್ 350 ಮೀಟರ್ ಎಷ್ಟಾಗುತ್ತೆ 550 ಮೀಟರ್ ಬ್ರಿಡ್ಜ್ ಲೆಂತ್. ಯಾಕೆಂದ್ರೆ ನೋಡಿ ಇಲ್ಲಿಂದ ಈ ಜಾಗಕ್ಕೆ ಬರಬೇಕು ಒಂದು ಟ್ರೈನ್ದು ಬ್ರಿಡ್ಜ್ ನಮ್ಗೆ ಬೇಕು ಮತ್ತೆ ಟ್ರೈನ್ ಮುಂದಕ್ಕೆ ಹೋಗಕ್ಕೆ ಅದರಿಂದ ಆಡ್ ಮಾಡ್ತೀವಿ ಎಷ್ಟಾಗಿರುತ್ತೆ 550 ಮೀಟರ್ ಡಿವೈಡೆಡ್ ಬೈ ಟೈಮ್ ಎಷ್ಟು ಅಂತಂತೆ ಸ್ಪೀಡ್ 36 ಕಿಲೋಮೀಟರ್ ಪರ್ ಹಾರ್. ಕಿಲೋಮೀಟರ್ ಪರ್ ಹಾರ್ ಇರೋದ್ರಿಂದ ಯು ವಾಂಟ್ ಟು ಕನ್ವರ್ಟ್ ಇಟ್ 18/5 ಓಕೆನಾ. 18 1s 18 2s 5 ಇಂದ 5 2s 10 ಅಂದ್ರೆ 10 ಕ್ಯಾನ್ಸಲ್. ಟೈಮ್ ಎಷ್ಟಾಗುತ್ತೆ 55 ಸೆಕೆಂಡ್ಸ್ 55 ಸೆಕೆಂಡ್ಸ್ ತಗೊಳುತ್ತೆ. ಹಾಗಾದ್ರೆ ಆನ್ಸರ್ ಯಾವುದು ಆಪ್ಷನ್ ಸಿ ಓಕೆ ರೈಟ್ ಡೌನ್. ಓಕೆ ಇಲ್ಲಿ ನೋಡಿ ಎ ಟ್ರೈನ್ ಟ್ರಾವೆಲ್ಸ್ ಅಟ್ ದಿ ಸ್ಪೀಡ್ ಎಷ್ಟು 63 ಕಿಲೋಮೀಟರ್ ಪರ್ ಹಾರ್ ಎಂಟೈರ್ ಎ
240 ಮೀಟರ್ ಟನಲ್, ಒಂದು ಟನಲ್ ನ ಕ್ರಾಸ್ ಮಾಡುತ್ತೆ. ಅಂದ್ರೆ ಟನಲ್ ಕ್ರಾಸ್ ಮಾಡಕ್ಕೆ ಎಷ್ಟು ಬೇಕಂತೆ? 240 ಮೀಟರ್. ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ಕ್ರಾಸ್ ದ ಟನಲ್ ಇಫ್ ದ ಟ್ರೈನ್ ಈಸ್ 460 ಮೀಟರ್ ಲಾಂಗ್? ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಒಂದು ಮೆಟ್ರೋ ನಾವು ತಗೊಳ್ಳೋಣ. ನಮ್ಮ ಮೆಟ್ರೋನೇ ಒಂದು ಮೆಟ್ರೋ ಇರುತ್ತೆ ನಮ್ಮದು. ಈಗ ಈ ಮೆಟ್ರೋ ಏನ್ ಮಾಡುತ್ತೆ? ಒಂದು ಟನಲ್ ನ ಕ್ರಾಸ್ ಮಾಡಬೇಕು. ಓಕೆ, ಏನ್ ಮಾಡತ್ತಂತೆ? ಟನಲ್ ನ ಕ್ರಾಸ್ ಮಾಡಬೇಕು. ಈಗ ನಮ್ಮ ಇಲ್ಲಿಂದ ವಿಜಯನಗರದಿಂದ ಮೆಜೆಸ್ಟಿಕ್ ಹೋಗುವಾಗ ಟನಲ್ ಬರುತ್ತಾ ಬರಲ್ವಾ? ಎಲ್ಲಿ ಬರುತ್ತೆ ಟನಲ್? ರೈಲ್ವೆ ಸ್ಟೇಷನ್ ಹತ್ರ ಹೋಗುವಾಗ ಟನಲ್ ಬರುತ್ತೆ. ಹಾಗಾದ್ರೆ ಆ ರೈಲ್ವೆ ಸ್ಟೇಷನ್ ಹತ್ರ ಹೋಗುವಾಗ ಟನಲ್ ಬರುತ್ತಲ್ಲ, ಆ ಟನಲ್ ಲೆಂತ್ ಕೊಟ್ಟಿದಾರಂತೆ. ಎಷ್ಟು ಕೊಟ್ಟಿದಾರಂತೆ? 240 ಮೀಟರ್ ಅಂತೆ. ಈ ಟನಲ್ ಲೆಂತ್ ಆಯ್ತಾ? ಹಾಗಾದ್ರೆ ಆ ಟ್ರೈನ್ ಇದೆಯಂತೆ. ಆ ಟ್ರೈನ್ ಎಷ್ಟು ಇದೆ? ಎಷ್ಟಿದೆಯೋ 460 ಮೀಟರ್ ಟ್ರೈನ್ ಇದೆಯಂತೆ. ಈ 460 ಮೀಟರ್ ಟ್ರೈನ್ ಈ ಟನಲ್ ನ ಕ್ರಾಸ್ ಮಾಡಿ ಇಲ್ಲಿಗೆ ಬರುತ್ತಲ್ವಾ? ಈಚೆ ಬರುತ್ತೆ ಅಲ್ವಾ? ಟನಲ್ ಒಳಗೆ ಓಡಾಡ್ತದ. ಒಂದ್ಸರಿ ಈಚೆ ಬರ್ಬೇಕು ತಾನೆ? ಈಚೆ ಬಂದಾಗ ಬರುತ್ತಂತೆ. ಆ ಈಚೆ ಬರಕ್ಕೂ ಮುಂಚೆ ಅದ್ರ ಸ್ಪೀಡ್ ಎಷ್ಟಿರುತ್ತೆ? 63 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಇರುತ್ತಂತೆ. ಹಾಗಾದ್ರೆ ಇಲ್ಲಿದ್ದು ಔಟ್ ಸೈಡ್ ಇದ್ದಿದ್ದು ಟನಲ್ ಒಳಗೆ ಹೋಗಿ ಈಚೆಗೆ ಬರಕ್ಕೆ ಟೈಮ್ ಎಷ್ಟು ತಗೊಂತು ಅಂತ ಕೇಳ್ತಾರೆ. ಫೈಂಡ್ ಔಟ್ ಮಾಡ್ಬೋದಾ? ಹಾಗಾದ್ರೆ ಈಗ ಫಸ್ಟ್ ನಮ್ಗೆ ಟ್ರೈನ್ ಸ್ಪೀಡ್ ಎಷ್ಟು? 63 ಕಿಲೋಮೀಟರ್. ಟ್ರೈನ್ ಲೆಂತ್ ಮತ್ತೆ ಬ್ರಿಡ್ಜ್ ಟನಲ್ ಲೆಂತ್ ಎಷ್ಟು? ಆಡ್ ಮಾಡಿ. 400 ಪ್ಲಸ್ 200 600. 40 ಪ್ಲಸ್ 60 100 ಮೀನ್ಸ್ 700. ಲೆಂತ್ ಎಷ್ಟು? 700 ಮೀಟರ್. ಓಕೆ, ಇಷ್ಟು ಇತ್ತು. ಇಲ್ಲಿ ನಮ್ಗೆ ಏನ್ ಬೇಕು? ಟೈಮ್ ಬೇಕು. ಟೈಮ್ ಇಸ್ ಈಕ್ವಲ್ ಟು ಲೆಂತ್ ಬೈ ಸ್ಪೀಡ್. ಲೆಂತ್ ಎಷ್ಟು? 700 ಡಿವೈಡೆಡ್ ಬೈ 63 ಇಂಟು 18/5. ಓಕೆ, ನಾ 18 ಇಂದ ಏನು ಡಿವೈಡ್ ಆಗುತ್ತಾ? ಆಗಲ್ಲ. ಓಕೆ, ಯಾವ ಮಗ್ಗಿಂದ ಆಗುತ್ತೆ? 3 ಇಂದ ಆಗುತ್ತಾ? 3 ಇಂದ ಆಗುತ್ತಾ? 9 ಇಂದ ಆಗುತ್ತಾ? ಇದು 9 ಇಂದ ಆಗುತ್ತಾ? ಎಷ್ಟದೇ ಆಗುತ್ತೆ 9 ಇಂದ? 9 2s 9 7s 7 ಇಂದ 7 1s 7 100s 100 1s 100 50s 20s. ಮೀನ್ಸ್ ಟೈಮ್ ಎಷ್ಟು ಬೇಕು? 20 into 20 40 seconds. ಆಪ್ಷನ್ ಎಲ್ಲಿದೆ? 40 ಸೆಕೆಂಡ್ಸ್. ಆಪ್ಷನ್ ಬಿ. ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ. A train traveling at 45 kilometer per hour in 7 kilometer long tunnel. ಓಕೆನಾ? 7 ಕಿಲೋಮೀಟರ್ ಉದ್ದದ ಟನಲ್ ಇರುತ್ತೆ. How far long does it crosses the tunnel in train in 2 kilometer long. ಓಕೆನಾ? ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಇಲ್ಲಿ ನೋಡಿ, ಟ್ರೈನ್ ಸ್ಪೀಡ್ ಎಷ್ಟಿದೆಯಂತೆ? 45 ಕಿಲೋಮೀಟರ್ ಪರ್ ಅವರ್ ಇದೆಯಂತೆ. ಓಕೆನಾ? ಹಾಗಾದ್ರೆ ಹೌ ಲಾಂಗ್ ಡಸ್ ಇಟ್ ಟೇಕ್ ಕ್ರಾಸಸ್ ಅಂದ್ರೆ ಅದನ್ನ ಟನಲ್ ನ ಕ್ರಾಸ್ ಮಾಡುತ್ತಂತೆ ಎಷ್ಟು ಅಂತ. ಅಂದ್ರೆ ಟನಲ್ ಸ್ಪೀಡ್ ಎಷ್ಟು? ಲೆಂತ್ ಎಷ್ಟು ಕೊಟ್ಟಿದ್ದಾರೆ? ಟನಲ್ ಲೆಂತ್ ಎಷ್ಟು ಕೊಟ್ಟಿದಾರಮ್ಮ? 7 ಕಿಲೋಮೀಟರ್ ಉದ್ದ ಇರುತ್ತೆ ಅಂತ. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ದಾರೆ? ಟ್ರೈನ್ದು ಏನೇ ಕೊಟ್ಟಿದ್ದಾರೆ? ಟ್ರೈನ್ದು ಲೆಂತ್ ಕೊಟ್ಟಿದ್ದಾರೆ. ಟ್ರೈನ್ದು ಲೆಂತ್, ಟನಲ್ ಲೆಂತ್. ಟನಲ್ ಟ್ರೈನ್. ಓಕೆ, ಎಷ್ಟಿದೆ ಇದು? 2 ಕಿಲೋಮೀಟರ್ ಇದೆ. ಆಯ್ತಾ? ನನಗೆ ಏನ್ ಬೇಕಂತೆ? ಟೈಮ್ ಬೇಕಂತ. ಟೈಮ್ ಏನ್ರಲ್ಲಿ ಬೇಕಂತೆ? ಮಿನಿಟ್ಸ್ ಅಲ್ಲೇ ಬೇಕಂತ ಅವ್ರಿಗೆ. ಓಕೆನಾ? ಅವರ್ಸ್ ಅಲ್ಲೂ ಬೇಡ, ಸೆಕೆಂಡ್ಸ್ ಅಲ್ಲೂ ಬೇಡ. ಹಾಗಾದ್ರೆ ನನಗೆ ಏನ್ ಫೈಂಡ್ ಔಟ್ ಮಾಡ್ತಿದೀವಿ? ಟೈಮ್ ಫೈಂಡ್ ಔಟ್ ಮಾಡ್ತೀನಿ ಅಂದ್ರೆ ನನಗೆ ಏನ್ ಇದೆ? ನನ್ನ ಹತ್ರ ಲೆಂತ್ ಇದೆ. ಲೆಂತ್ ಬಂದ್ಬಿಟ್ಟು 2 ಕೊಟ್ಟಿದ್ದಾರೆ. ಟನಲ್ ಲೆಂತ್ ಮತ್ತೆ ಟ್ರೈನ್ ಲೆಂತ್. ಪ್ಲಸ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕು? ಪ್ಲಸ್ ಮಾಡ್ತೀನಿ ಅಂದ್ರೆ ಎಷ್ಟು? 9 ಕಿಲೋಮೀಟರ್ ಡಿವೈಡೆಡ್ ಬೈ ಟೈಮ್ ಕೊಟ್ಟಿದ್ದಾರಾ? ಟೈಮ್ ಎಷ್ಟು ಕೊಟ್ಟಿದ್ದಾರೆ? 45 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರಪ್ಪ. ಓಕೆ, 9 ಇಂದ 9 1s 9 5s. ಟೈಮ್ ಇಸ್ ಈಕ್ವಲ್ ಟು 1/5
ಕಿಲೋಮೀಟರ್ ಕಿಲೋಮೀಟರ್ ಕ್ಯಾನ್ಸಲ್ ಇಂಟು 1/r ಅಲ್ವನ್ರೋ 1/r. ಹಾಗಾದ್ರೆ ಟೈಮ್ ಈಸ್ ಈಕ್ವಲ್ ಟು 1/5 ಇಂಟು 1 ಈ r ಅನ್ನೋದನ್ನ ನಾವೇನ್ ಮಾಡ್ಕೋಬೇಕು, ಏನ್ ಮಾಡ್ಬೇಕು, ಮಿನಿಟ್ಸ್ ಮಾಡ್ಬೇಕು. 1/60 5 1s 12s ಆಯ್ತಾ. ಹಾಗಾದ್ರೆ ಟೈಮ್ ಈಸ್ ಈಕ್ವಲ್ ಟು 1/1/12 ಹಿಂಗೆ ಅಲ್ವನ್ರ ಬಂದಿರೋದು. ಈಗ ಇದು ಮೇನ್ ಡಿವೈಡೆಡ್, ಓಲ್ಡ್ ಡಿವೈಡೆಡ್ ಬೈ 1/12. ಇದನ್ನ ಏನಂತ ಬರೀಬಹುದು, ವಾಂಟ್ ಟು ರಿಟರ್ನ್ ಆಸ್ 1 ಇಂಟು 12/1. ಹಾಗಾದ್ರೆ ಟೈಮ್ ಎಷ್ಟಾಯ್ತು, 12 ಮಿನಿಟ್ಸ್. ಓಕೆನಾ, ಆಪ್ಷನ್ ಬಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಎ ಟ್ರೈನ್ ಟ್ರಾವೆಲಿಂಗ್ ಅಟ್ 84 ಕಿಲೋಮೀಟರ್ ಪರ್ ಅವರ್ enters a 11 kilometer long tunnel. Okay, how long does it take to cross the tunnel if the train is 3 kilometer long? ಓಕೆನಾ, ಅಂದ್ರೆ ಟ್ರೈನ್ ಸ್ಪೀಡ್ ಎಷ್ಟು ಅಂತಪ್ಪ, ಸ್ಪೀಡ್ ಎಷ್ಟು, 84 ಕಿಲೋಮೀಟರ್ ಪರ್ ಅವರ್ ಅಂತೆ. ನೆಕ್ಸ್ಟ್, ಎಂಟರ್ ದಿ 11 ಕಿಲೋಮೀಟರ್ ಟನಲ್ ಒಳಗೆ ಹೋಗ್ತಿದೆ. ಟನಲ್ ಎಷ್ಟು ಉದ್ದ ಇದೆ ಅಂತೆ, ಟನಲ್ ಎಷ್ಟಿದೆ ಅಂತೆ, ಟನಲ್ದು ಲೆಂತ್ ಎಷ್ಟಿದೆ, 11 ಕಿಲೋಮೀಟರ್. ನೆಕ್ಸ್ಟ್ ಇನ್ನೊಂದು, ಹಾಗಾದ್ರೆ ಟೈಮ್ ಫೈಂಡ್ ಔಟ್ ಮಾಡ್ಬೇಕಲ್ವಾ, ಟೈಮ್ ಕಂಡುಹಿಡಿಬೇಕು. ಹಾಗಾದ್ರೆ ಇಟ್ ಟೇಕ್ಸ್ ದ ಟ್ರೈನ್, ಟ್ರೈನ್ದು ಟೈಮ್ ಎಷ್ಟು, ಎಷ್ಟು ಕಿಲೋಮೀಟರ್. ಹಾಗಾದ್ರೆ ನನಗೆ ಟೈಮ್ ಬೇಕು. ಟೈಮ್ ಬೇಕು ಅಂದ್ರೆ ಏನ್ ಬೇಕು, ಲೆಂತ್ ಬೇಕು ಮತ್ತೆ ಸ್ಪೀಡ್ ಬೇಕು. ಲೆಂತ್ ಟನಲ್ದು ಇದೆ, ಇದು ಟ್ರೈನ್ದು ಇದೆ, ಎರಡು ಆಡ್ ಮಾಡ್ಬೇಕು ಮೈನಸ್ ಮಾಡ್ಬೇಕು. ಆಡ್ ಅಂದ್ರೆ ಎಷ್ಟಾಯ್ತು, 14 ಆಯ್ತು. ಡಿವೈಡೆಡ್ ಬೈ ಸ್ಪೀಡ್ ಎಷ್ಟು, 84 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ಇಲ್ಲಿ ನೋಡಿ ಕಿಲೋಮೀಟರ್ ಇದೆ, ಇಲ್ಲೂ ಕಿಲೋಮೀಟರ್ ಇದೆ, ಇಲ್ಲಿ ಹಾರ್ ಇದೆ. ನನಗೆ ಏನ್ ಬೇಕಂತೆ ಮಿನಿಟ್ಸ್. ಇಲ್ಲಿ ಕಿಲೋಮೀಟರ್ ಇರೋದ್ರಿಂದ ಎಲ್ಲ ಕಿಲೋಮೀಟರ್ ಅಲ್ಲೇ ಇರಲಿ, ಆದ್ರೆ ಅವರ್ನ ಮಾತ್ರ ಮಿನಿಟ್ ಕನ್ವರ್ಟ್ ಮಾಡ್ತೀನಿ ಅಂದ್ರೆ ಇಂಟು 60 ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ಯಾವ ಟೇಬಲ್ಸ್ ಡಿವೈಡ್ ಆಗುತ್ತೆ ಇವೆರಡು, 14 1s 14 6 7s 6 ಇಂದ 6 1s 10s. ಓಕೆ ಅಲ್ವಾ. ಹಾಗಾದ್ರೆ ಟೈಮ್ ಎಷ್ಟು ಬೇಕಂದ್ರೆ 10 ನಿಮಿಷ ಸಾಕು. ಆಪ್ಷನ್ ಸಿ. ಅಂದ್ರೆ ಆ ಟನಲ್ ನ ಕ್ರಾಸ್ ಮಾಡೋದು ಈಚೆಗೆ ಬರಕ್ಕೆ ಎಷ್ಟೊತ್ತು ಬೇಕಂತೆ, 10 ನಿಮಿಷ ಬೇಕಾಗುತ್ತಂತೆ. ಓಕೆನಾ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಫೈಂಡ್ ದ ಟೈಮ್ ಟೇಕನ್ ಬೈ 220 meter ಗೂಡ್ಸ್ ಟ್ರೈನ್. ಓಕೆನಾ, ಮೂವಿಂಗ್ ಅಟ್ ದಿ 65 kilometer per hour and 530 meter long train moving at the speed of 25 kilometer per hour in opposite direction crosses each other. ಅಂದ್ರೆ ಅದು ಎರಡು ಕ್ರಾಸ್ ಮಾಡಕ್ಕೆ ಎಷ್ಟೊತ್ತು, ಫೈಂಡ್ ದ ಟೈಮ್ ಫೈಂಡ್ ಔಟ್ ಮಾಡ್ಬೇಕಂತೆ. ಓಕೆನಾ. ಈಗ ಟ್ರೈನ್ದು ಲೆಂತ್ ಕೊಟ್ಟಿದ್ದಾರೆ, ಗೂಡ್ಸ್ ಟ್ರೈನ್ದು ಲೆಂತ್ ಯಾವ್ದ್ರದ್ದು, ಇದು 1 ಅಂತ ಬಂದಿಲ್ಲ, ಇದ್ರದ್ದು ಎಷ್ಟಂತಪ್ಪ, ಎಷ್ಟು, 220 ಮೀಟರ್. ಇನ್ನೊಂದು ಟ್ರೈನ್ ಲೆಂತ್ ಕೊಟ್ಟಿದ್ದಾರೆ, ಟ್ರೈನ್ ಲೆಂತ್ 2 ಅಂತ ತಗೊಂಡ, ಇದೆಷ್ಟಂತೆ 530 ಮೀಟರ್. ಓಕೆನಾ. ನೆಕ್ಸ್ಟ್ ಸ್ಪೀಡ್ ಕೊಟ್ಟಿದ್ದಾರಲ್ವಾ, ಇದ್ರದ್ದು ಎಷ್ಟಂತೆ, ಸ್ಪೀಡ್ 1 ಅಂತ ತಗೊಂಡ, ಸ್ಪೀಡ್ 1 ಎಷ್ಟಪ್ಪ, 65 ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ಸ್ಪೀಡ್, ಎಷ್ಟು ಕೊಟ್ಟಿದ್ದಾರೆ, ಎಷ್ಟಮ್ಮ, 25 ಕಿಲೋಮೀಟರ್ ಪರ್ ಅವರ್. ನಿನಗೇನ್ ಬೇಕು, ಟೈಮ್ ಬೇಕು ಅಲ್ವನ್ರ. ಹಾಗಾದ್ರೆ ಈಗ ಲೆಂತ್ ನ ಆಡ್ ಮಾಡಬೇಕಾ ಮೈನಸ್ ಮಾಡೋದು. ಫಾರ್ ಎಕ್ಸಾಂಪಲ್, ಒಂದು ಟ್ರೈನ್ ಇಲ್ಲಿ ಹೋಗ್ತಾ ಇರುತ್ತೆ, ಅಂದ್ರೆ ಪ್ಲಾಟ್ಫಾರ್ಮ್ ಇದು ಟ್ರೈನ್ದು, ರೈಲ್ವೆ ಟ್ರ್ಯಾಕ್ ಇದು. ಓಕೆನಾ. ಒಂದು ಟ್ರೈನ್ ಇಲ್ಲಿ ಹೋಗ್ತಿರುತ್ತೆ, ಇನ್ನೊಂದು ಟ್ರೈನ್ ಏನ್ ಬರುತ್ತೆ, ಆಪೋಸಿಟ್ ಅಲ್ವಾ, ಇನ್ನೊಂದು ಟ್ರೈನ್ ಇಲ್ಲಿ ಬರುತ್ತೆ, ಇನ್ನೊಂದು ಟ್ರೈನ್ ಇಲ್ಲಿ ಬರ್ತಾ ಇರುತ್ತೆ. ಓಕೆನಾ. ಹಾಗಾದ್ರೆ ಒಂದು ಟ್ರೈನ್, ಈ ಟ್ರೈನ್ ಎಷ್ಟಂತೆ 220 ಮೀಟರ್, ಇದು ಟ್ರೈನ್ದು 530 ಮೀಟರ್. ಇದೆಲ್ಲ ಹತ್ರ ಬಂದು ಕ್ರಾಸ್ ಮಾಡುತ್ತಂತೆ, ಕ್ರಾಸ್ ಮಾಡಬೇಕು. ಹಾಗಾಗಿ ಇದ್ರದ್ದು ಸ್ಪೀಡ್ ಎಷ್ಟಂತೆ, 65
ಕಿಲೋಮೀಟರ್ ಪರ್ ಹಾರ್. ಇವ್ರದ್ದು ಎಷ್ಟಂತೆ 25 ಕಿಲೋಮೀಟರ್ ಪರ್ ಹಾರ್. ಹಾಗಾದ್ರೆ ನನಗೆ ಲೆಂತ್ ಎಷ್ಟು ಹೇಳಿ? 2ರಿಂದ ಎಷ್ಟು ಆಡ್ ಮಾಡಬೇಕು ಮೈನಸ್ ಮಾಡಬೇಕು? ಆಡ್ ಮೈನಸ್ ಆಡ್ ಎಷ್ಟಾಗುತ್ತೆ? 200 ಪ್ಲಸ್ 500 700. 720 ಪ್ಲಸ್ 30 50. 750 ಮೀಟರ್ ಆಯ್ತಾ. ನೆಕ್ಸ್ಟ್ ಸ್ಪೀಡ್ ಕೊಟ್ಟಿದ್ದಾರೆ. ಸ್ಪೀಡ್ ಏನ್ ಮಾಡ್ಬೇಕು? ಆಡ್ ಮಾಡಬೇಕು ಮೈನಸ್ ಮಾಡ್ಬೇಕು? ಯಾಕೆಂದ್ರೆ ಎರಡು ಸ್ಪೀಡ್ ಒಂದೇ ಆಪೋಸಿಟ್ ಡೈರೆಕ್ಷನ್ ಬಂದಾಗ ಸೇಮ್ ಆಡ್ ಆಗುತ್ತೆ. 60 ಪ್ಲಸ್ 20 80. 5 5 5 10 ಮೀನ್ಸ್ 90 ಕಿಲೋಮೀಟರ್ ಪರ್ ಹಾರ್. ನೆಕ್ಸ್ಟ್ ಈಗ ಟೈಮ್ ಫೈಂಡ್ ಔಟ್ ಮಾಡ್ತೀಯ. ಟೈಮ್ ಫಾರ್ಮುಲಾ ಗೊತ್ತು, T = L by S ಅಂದ್ರೆ ಎಷ್ಟು? L ಎಷ್ಟು? 750. ಸ್ಪೀಡ್ ಎಷ್ಟು? 90. ಈಗ ಇಲ್ಲಿ ಮೀಟರ್ ಇದೆ, ಇಲ್ಲಿ ಕಿಲೋಮೀಟರ್ ಪರ್ ಹಾರ್ ಇದೆ, ಇಲ್ಲಿ ಸೆಕೆಂಡ್ಸ್ ಇದೆ. ಹಾಗಾದ್ರೆ ಕನ್ವರ್ಷನ್ ಮಾಡ್ಬೇಕಾ? ಕನ್ವರ್ಷನ್ ಮಾಡ್ತೀನಿ ಅಂದ್ರೆ 18/5. 18 1s 18 5s. ಓಕೆನಾ? ಇದು 5 ಎಸದೇ ಹೋಗುತ್ತೆ. ಇಲ್ಲ 5 5s 25 25 25 1s 25 ಎಸದೇ ಹೋಗುತ್ತೆ. 3s 10 ಮೀನ್ಸ್ ಟೈಮ್ ಎಷ್ಟು? 30 seconds. 30 ಸೆಕೆಂಡ್ಸ್ ಸಾಕು ಎರಡನ್ನ ಕ್ರಾಸ್ ಮಾಡೋಕೆ. ಆಪ್ಷನ್ ಬಿ. ಓಕೆ, ರೈಟ್ ಡೌನ್.